ಸ್ಕೂಟರ್ ಮೇಲೆ ಕುತ್ಕೊಳ್ಳಿ ಮೇಡಮ್, ಏನೂ ಆಗೋಲ್ಲ, ನಾನಂತೂ ನಿಮ್ಮನ್ನು ಬೀಳ್ಸಲ್ಲ, ಹುರಿದುಂಬಿಸಿದ ಸೀತಾರಾಮು. ಕಾಳಿಂದಿ ಸುಮ್ಮನೇ ನಿಂತಳು. ಕುಬೇರರ ಮೋಟಾರ್ ಸೈಕಲ್ ಅಲ್ಲಿಯೂ ಬಂದಿತು. ಇನ್ನೂ ಬಸ್ ಬರಲಿಲ್ವೇ? ಅವರ ಮಾತಿನಲ್ಲಿ ವ್ಯಂಗ್ಯಗೋಚರವಾಯಿತು. ಆಗಲೇ ಹೊರಟವರು. ಇನ್ನು ಇಲ್ಲೇ ಏನು ಮಾಡುತ್ತಿದ್ದರು ಇವರು ಎಂದು ಕಾಳಿಂದಿ ಆಲೋಚಿಸಿದರೆ ಈಕೆಗೆ ಬಸ್ ಸಿಗಲಿಕ್ಕಿಲ್ಲ. ಕಾದು ಕರೆದುಕೊಂಡು ಹೋಗೋಣವೆಂದು ಕಾಯುತ್ತಿದ್ದರೇನೋ ಪಾಪ ಎಂದು ಊಹಿಸಿದ ಸೀತಾರಾಮು. ಇಬ್ಬರೂ ಏನು ಉತ್ತರಿಸಲಿಲ್ಲವಾಗಿ ಕುಬೇರ ಹೊರಟು ಹೋದರು. ನೀವು ಅವರೊಂದಿಗಾದರೂ ಹೋಗಬಹುದಿತ್ತು. ಅಲ್ಲ ಮೇಡಮ್, ಕಾರು ಯಾಕೆ ಬೇಡ ಅಂದ್ರಿ? ಹೆಲ್ಪ್ ಆಫರ್ ಬಂದಾಗ ನೋ ಅನ್ನೋದು ಮೂರ್ಖತನಪ್ಪ. ನಿಮ್ಮ ಪೇರೆಂಟ್ಸ್ ಈಗ ಎಷ್ಟು ಒದ್ದಾಡ್ತಿರ್ತಾರೋ. ಅವನ ದನಿಯಲ್ಲಿ ಅಸಹನೆ ಸ್ಫುರಿಸಿತು. ಒಂದು ನಿಮಿಷ ಇಲ್ಲೇ ನಿಂತಿರಿ, ರಿಚಿ ಕಾರು ಇನ್ನು ಅಲ್ಲೇ ಇದ್ರೆ ಕರೆದು ಬರ್ತೀನಿ. ಅಷ್ಟರಲ್ಲಿ ಬಸ್ ಬಂದರೆ ಹತ್ತಿ ಬಿಡಬೇಡಿ, ಹೇಗಾದರೂ ನಿಮ್ಮನ್ನು ಸೇಫಾಗಿ ಮನೆ ಸೇರಿಸ್ತೀನಿ ಎಂದು ಸ್ಕೂಟರ್ ಸ್ಟಾರ್ಟ್ ಮಾಡಿದ. ಯಾಕೆ ಹೀಗೆಲ್ಲ ಆಗುತ್ತೋ? ನಾನು ಅವರ ಕಾರಲ್ಲಿ ಹೋದರೆ ಜನ ಏನೆಲ್ಲ ಮಾತಾಡ್ತಾರೋ? ರಾಗ ಎಳೆದಳು. ಜನ ಏನು ಬೇಕಾದರೂ ಮಾತಾಡಲಿ, ಮಾತಾಡೋದು ಅವರ ಸಹಜ ಸ್ವಭಾವ. ನಿಮ್ಮಲ್ಲಿ ಅಂಥದ್ದು ಏನಾದರೂ ಇದ್ದರೆ ಸತ್ಯನೇ ಮಾತಾಡ್ತಿದ್ದಾರೆ ಅಂತ ಸುಮ್ಮನಾಗೋದು. ಅಂಥದ್ದು ಏನೂ ಇಲ್ಲದೆ ಇದ್ದರೆ ಆ ಮಾತೆಲ್ಲ ನಿಮಗಲ್ಲ ಅಂತ ಸುಮ್ಮನಾಗೋದು. ಕಷ್ಟದ ಸಮಯದಲ್ಲೂ ಹತ್ತಾರು ಯೋಚನೆ ಮಾಡ್ತಾ ನಿಂತ್ಕೊಂಡ್ರೆ ಹೇಗೆ ಮೇಡಮ್? ನಿಮ್ಮಂತಹ ಹೆಣ್ಣು ಮಕ್ಕಳೇ ಧೈರ್ಯವಾಗಿಲ್ಲದೆ ಇದ್ದರೆ ಮಿಕ್ಕವರ ಪಾಡೇನು ಹೇಳಿ ಎನ್ನುತ್ತಾ ಅವನೂ ಸ್ಕೂಟರ್ ಹೊರಡಿಸುವ ವೇಳೆಗೆ ಕಾರೊಂದು ಢೀ ಹೊಡೆಯುವಂತೆ ಅಡ್ಡ ಬಂದಿತು. ಬಯಸಿದ ಕಾರೇ ಎದುರಾಗಿತ್ತು. ಇನ್ನು ಇಲ್ಲೇ ಇದ್ದೀರ ಸೀತಾರಾಮು ಎಂದು ಕಾರನ್ನು ಬದಿಗೆ ನಿಲ್ಲಿಸಿದ ರಿಚಿ. ಕಾರಿನಿಂದ ಇಳಿದು ಬಂದು, ಇವತ್ತು ಬಹುಶಃ ಕಾಳಿಂದಿ ನನ್ನ ಕಾರಿನಲ್ಲೇ ಮನೆ ತಲುಪಬೇಕು ಅಂತ ಡೆಸ್ಟಿನಿ ಇದೆ ಎಂದು ಕಾಳಿಂದಿಯ ಪಕ್ಕಕ್ಕೆ ಬಂದು ನಿಂತ. ಅಲ್ಲವೇ ಕಾಳಿಂದಿ, ಬರ್ತೀರ ಕಾಳಿಂದಿ? ಮೆಲ್ಲಗೆ ಮೃದುವಾಗಿ ಅವಳಿಗೆ ಮಾತ್ರ ಕೇಳಿಸುವಂತೆ ಕೇಳಿದ. ಮಾತೇ ಆಡದೆ ಅವನನ್ನು ಹಿಂಬಾಲಿಸಿದಳು. ಸೀತಾರಾಮು ಸ್ಕೂಟರಿನ ಮೇಲಿಂದಲೇ ಅವಳಿಗೆ ಕೈ ಬೀಸಿ, ನಾನು ಬರಲೆ ಮೇಡಮ್, ಗುಡ್ ನೈಟ್ ಟು ಬೋತ್ ಆಫ್ ಯು ಎಂದು ಸ್ಕೂಟರಿನ ವೇಗ ಹೆಚ್ಚಿಸಿದ. ರಿಚಿ ಕಾರಿನ ಹಿಂಬಾಗಿಲನ್ನು ತೆಗೆದು ಅವಳು ಕುಳಿತ ಮೇಲೆ ಮುಂದೆ ಬಂದು ಕುಳಿತು ಕಾರು ಹೊರಡಿಸಿದ. ಇಬ್ಬರೂ ಮನಸ್ಸುಗಳನ್ನು ತಹಬದಿಗೆ ತಂದುಕೊಳ್ಳಲು ಸಮಯ ಬೇಕಾಗಿದ್ದುದರಿಂದ ಮೌನವೇ ಸಂಗಾತಿಯಾಯಿತು. 1-2 ಕಿಲೋಮೀಟರ್ ಕ್ರಮಿಸಿದ ಮೇಲೆ ಜನಸಂಚಾರ ಕಡಿಮೆಯಾದ ಜಾಗದಲ್ಲಿ ಗಾಡಿಯನ್ನು ಪಕ್ಕಕ್ಕೆ ನಿಲ್ಲಿಸಿ, ಮುಂದೆ ಬನ್ನಿ ಕಾಳಿಂದಿ ಎಂದ ರಿಚಿ. ಬೇಡ, ನನಗಿಲ್ಲಿ ಚೆನ್ನಾಗಿದೆ ಎಂದಳು. ಯಾರಿಗೆ ಎಲ್ಲಿ ಚೆನ್ನಾಗಿದೆ ಅನ್ನುವುದಲ್ಲ ಪ್ರಶ್ನೆ. ಈಗ ನಾನು ಬರೀ ಡ್ರೈವರ್ನಂತೆ ಆಗುತ್ತದೆ. ಆದ್ದರಿಂದ ಎಂದು ಇಳಿದು ಬಂದು ಅವಳು ಕುಳಿತ ಕಡೆಯ ಬಾಗಿಲು ಮತ್ತು ಮುಂದಿನ ಬಾಗಿಲು ಎರಡನ್ನೂ ತೆರೆದು ನಿಂತ. ಹಾದಿಯಲ್ಲಿ ವಾಗ್ವಾದ ಮಾಡುವುದು ತರವಲ್ಲವೆಂದು ಮುಂದೆ ಬಂದು ಕುಳಿತಳು. ಕಾರು ಹೊರಟಿತು. ಮತ್ತೇ ಮೌನ. ಇಬ್ಬರು. ಕಾಳಿಂದಿಯೇ ಕಡೆಗೆ ಮೌನ ಮುರಿದಳು. ನೀವು ಯಾರನ್ನೋ ಕಾಣಲು ಬಂದಿ ಎಂದಿರಿ. ಪಾಪ, ಅವರು ಮಿಸ್ ಆಗಿಬಿಟ್ಟರೆ? ವೇಣೆ ನಿಮಗಿಷ್ಟವಾಯಿತೆ? ನನಗೆ ಅವರು ಮಿಸ್ ಆದರೆ ಏನು, ಅವರನ್ನು ನಾನು ಅಟ್ಟಿಸಿಕೊಂಡು ಹೋಗಿ ಹಿಡಿದು ಬಿಟ್ಟೆ ಎಂದು ಮೆಲುನಕ್ಕ. ಹಾಗಾದರೆ ನೀವು ನನ್ನನ್ನು ನೋಡಲು ಬಂದಿರಿ? ದನಿ ಮೆಲ್ಲಗಾಯಿತು. ನಾನೆಲ್ಲಿ ಹಾಗಂದೆ ಎಂದು ತುಂಟತನವಾಗಿ ನಕ್ಕ. ಅವಳಿಗೆ ನಾಚಿಕೆಯಾಯಿತು. ತಲೆಯನ್ನು ಕಿಟಕಿಯೆಡೆಗೆ ತಿರುಗಿದಳು. ಇದೇ ನೋಡಿ ನನಗೆ ಬೇಸರ. ನೀವು ಮುಖ ತಿರುಗಿಸಿ ಬಿಡುವುದು, ತಲೆ ತಗ್ಗಿಸಿ ಬಿಡುವುದು ನನಗೆ ಕಷ್ಟವಾಗಿ ಬಿಡುತ್ತದೆ. ನನ್ನ ನಡವಳಿಕೆಯಲ್ಲಿ ಏನೋ ತಪ್ಪಾಗಿದೆ ಅನ್ನಿಸಿಬಿಡುತ್ತದೆ. ಈಗ ನೀವು ಈ ಕಡೆ ತಿರುಗಿದರೆ, ನನ್ನ ಕಡೆ ನೋಡಿದರೆ ಸಂಗೀತ ಹೇಗಿತ್ತು ಅಂತ ಹೇಳ್ತೀನಿ. ಅವಳು ಅವನೆಡೆಗೆ ನೋಡಿದಳು. ಹಾದಿಯ ದೀಪಗಳ ಬೆಳಕಿನಿಂದ ಒಮ್ಮೆ ಬೆಳಕು, ಒಮ್ಮೆ ಕತ್ತಲಿನಲ್ಲಿ ಅವಳ ಮುಖ ಬಹಳ ಅಂದವಾಗಿ ಕಾಣುತ್ತಿತ್ತು. ಅವಳು ಹುಟ್ಟಿದ್ದು ಮೈಸೂರು ಸಿಲ್ಕ್ ಸೀರೆಯ ಸೆರಗು ಸ್ವಲ್ಪ ಸರಿದು ಅವಳ ವಕ್ಷಸ್ಥಳದ ಉಬ್ಬುಗಳು ಮಾಟವಾಗಿ ಕಂಡವು. ಬೆಳಗ್ಗೆ ಬಾಚಿದ್ದ ಕೂದಲು ಸ್ವಲ್ಪ ಕೆದರಿ ಕಾರಿನ ಕಿಟಕಿಯಿಂದ ಬಂದ ಗಾಳಿಗೆ ನೊಸಲ ಮೇಲೆ ಹಾರಾಡುತ್ತಿತ್ತು. ಪಕ್ಕದಿಂದ ಅವಳನ್ನೇ ನೋಡುತ್ತಾ ತುಂಬಾ ಚೆನ್ನಾಗಿತ್ತು ಎಂದನು. ಅವನ ಗಮನದಿಂದ ರೋಮಾಂಚನಗೊಂಡಿದ್ದ ಅವಳು ತನ್ನ ಪ್ರಶ್ನೆಯನ್ನೇ ಮರೆತಿದ್ದಳು. ಅನ್ಯ ಮನಸ್ಕಳಾಗಿಯೇ
ಏನು ಚೆನ್ನಾಗಿತ್ತು ಎಂದಳು. ನಾನು ಕಂಡ ದೃಶ್ಯ ಏನಂದಿರಿ? ಎಚ್ಚೆತ್ತುಕೊಂಡು ಅವಳು ಗಟ್ಟಿಯಾಗಿ ಕೇಳಿದಳು. ಅದೇ ಆ ದೃಶ್ಯ. ಆ ಹದಿಹರಿಯದ ತರುಣಿ ವೀಣೆ ಹಿಡಿದು ನುಡಿಸುತ್ತಿದ್ದರೆ ನಿಮ್ಮ ಗೋಡೆ ಸರಸ್ವತಿ ತಾನೇ ಕುಳಿತು ನುಡಿಸುತ್ತಿದ್ದಂತೆ ಭಾಸವಾಯಿತು. ಅದೇಕೋ ಅವಳಿಗೆ ಈ ವ್ಯಾಖ್ಯಾನದಿಂದ ನಿರಾಸೆಯಾಯಿತು. ಅವಳ ನಿರಾಸೆ ಅವನಿಗೆ ಅರಿವಾಯಿತು. ಅದನ್ನು ನಿವಾರಿಸುವಂತೆ, ಕಾಳಿಂದಿ, ನಿಮ್ಮನ್ನು ಸದಾ ಹೀಗೆ ನೋಡ್ತಿರಬೇಕು ಅಂತ, ಸದಾ ಹೀಗೆ ನಿಮ್ಮ ಸಮೀಪ ಇರಬೇಕು ಅಂತ ನನ್ನ ಮನ ಹಂಬಲಿಸುತ್ತೆ ಎಂದ. ಅವಳ ಕಿವಿಯ ಬಳಿ ಬಾಯಿ ತಂದು ಪಿಸುಗುಟ್ಟಿದಂತೆ ಲಘುವಾಗಿ ಕಂಪಿಸಿದಳು ಕಾಳಿಂದಿ. ಈ ವಾಕ್ಯಗಳನ್ನು ಮತ್ತೆ ಮತ್ತೆ ಕೇಳಬೇಕೆನ್ನಿಸಿತು ಅವಳ ಹೃದಯಕ್ಕೆ. ಅವನ ಮಾತುಗಳಿಗೆ ಉತ್ತರವಾಗಿ ತಾನು ಏನಾದರೂ ಹೇಳಬೇಕೆಂದು ತವಕಿಸಿದಳು. ಆದರೆ ಅದೇ ಕ್ಷಣದಲ್ಲಿ ಚಾಟಿ ಏಟು ಕೊಟ್ಟಂತೆ ಬುದ್ಧಿ ಜಾಗೃತವಾಯಿತು. ತಾನು ಮಾಡುತ್ತಿರುವುದೇನು ಮಿತಿಮೀರಿದ ಸ್ನೇಹ ಸರಿಯೇ? ಈ ಪರಕೀಯನೊಂದಿಗೆ ಅತಿಯಾಗಿ ಕೀಳು ಹಚ್ಚಿಕೊಳ್ಳಬಾರದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ತಲೆ ಸ್ವಲ್ಪ ಜರುಗಿಸಿದಳು. ಅವನ ಮುಖಕ್ಕೆ ತಣ್ಣೀರೆರಚಿದಂತಾಯಿತು. ಸಂಭಾಳಿಸಿಕೊಂಡ. ಒಂದು ಗಳಿಗೆ ಬಿಟ್ಟು, ಇನ್ನೂ ಎಷ್ಟು ದೂರ ಹೋಗಬೇಕು? ನನಗೆ ರಸ್ತೆ ಸರಿಯಾಗಿ ಗೊತ್ತಿಲ್ಲ, ನೀವೇ ತೋರಿಸಬೇಕು ಎಂದ. ಇನ್ನೂ ಸ್ವಲ್ಪವೇ ದೂರ, ಎಲ್ಲಿಯವರೆಗೆ ಸರಿಯಾಗಿಯೇ ಬಂದಿದ್ದೀರಿ, ಮುಂದೆ ನಾನು ದಾರಿ ತೋರಿಸ್ತೀನಿ, ಈಗ ಬಲಕ್ಕೆ ತಿರುಗಿ ಎಂದಳು. ಕಾರು ಬಲಕ್ಕೆ ತಿರುಗಿತು. ಸ್ವಲ್ಪ ದೂರ ಚಲಿಸಿದ ಮೇಲೆ ಬಂದ ಅಡ್ಡ ರಸ್ತೆಯ ಬಳಿ, ಈ ತಿರುವಿನಲ್ಲಿ ನಿಲ್ಲೋಣ, ನಾನಿಲ್ಲಿ ಇಳಿದು ಬಿಡ್ತೀನಿ ಎಂದಳು. ಕಾಳಿಂದಿ, ಪ್ಲೀಸ್, ನಾನು ನಿಮ್ಮನ್ನು ನಿಮ್ಮ ಗಮ್ಯಸ್ಥಾನ ಸೇರಿಸಲು ಆಸ್ಪದ ಕೊಡಿ. ಮನೆಯವರೆಗೂ ಬೇಡ, ಇಲ್ಲಿ ಬಸ್ ಸ್ಟಾಪ್ ಇದೆ, ಅಲ್ಲಿ ಇಳಿದರೆ ನನಗೆ ಕ್ಷೇಮ. ಇಬ್ಬರಿಗೂ ಈ ವಾಕ್ಯಗಳ ಅರ್ಥ ಬೇರೆಯಾಗಿಯೇ ಗೋಚರಿಸಿತು. ತಮ್ಮ ಬಾಳಿನ ರಸ್ತೆಗೆ ಹೋಲಿಸಿಕೊಂಡರು. ಅವಳ ಗಮ್ಯ ಸೇರಲು ಅವನು ನೆರವಾಗಲಾರನೇ? ತಿರುವಿನಲ್ಲೇ ಅವಳು ಇಳಿದು ಬಿಡಬೇಕೇ? ಎಳೆದು ಬಿಡುತ್ತಾಳೆಯೇ? ಇಬ್ಬರ ಮನಗಳೂ ಭಾರವಾದವು. ನನ್ನನ್ನು ಮನೆಗೆ ಕರೆಯಲ್ವೇ ಕೇಳಿದ ರುಚಿ. ಇಲ್ಲ, ಈಗ ಇಲ್ಲ, ನಿಮ್ಮ ಬಗೆಗೆ ಮನೇಲಿ ಹೇಳಿದ ನಂತರ ಕರೀತೀನಿ. ನನ್ನ ಬಗ್ಗೆ ಮನೆಯಲ್ಲಿ ಏನು ಹೇಳ್ತೀರಿ? ಏನು ಹೇಳಬೇಕೆಂದು ನೀವು ಬಯಸ್ತೀರಿ? ಅದು ನಿಮ್ಮ ಇಷ್ಟ. ನೀವು ಏನೆಂದು ಹೇಳಿದರೂ ನನಗದು ಒಪ್ಪಿಗೆ. ಒಂದು ನಿಮಿಷ ಆಲೋಚಿಸಿ. ಕಾಳಿಂದಿ, ಒಬ್ಬ ಒಳ್ಳೆಯ ಸ್ನೇಹಿತ ಅಂತ ಪರಿಚಯಿಸ್ತೀನಿ, ಇನ್ನು ಬರ್ತೀನಿ ಎಂದು ಕಾರಿನ ಬಾಗಿಲು ತೆರೆದಳು. ಇಬ್ಬರಿಗೂ ನಡುವೆ ಇದ್ದ ತನ್ನ ವ್ಯಾನಿಟಿ ಬ್ಯಾಗನ್ನು ತೆಗೆದುಕೊಳ್ಳುವ ಸಲುವಾಗಿ ಬಲಗೈ ಚಾಚಿದಳು. ಅವನು ಕುಳಿತಲ್ಲಿಂದಲೇ ಬಾಗಿ ಅವಳ ಕೈಯನ್ನು ತನ್ನ ಕೈಯಲ್ಲೇ ಹಿಡಿದು ಮೆದುವಾಗಿ ಒತ್ತಿ ತುಟಿಗಳಿಗೆ ಒತ್ತಿಕೊಂಡ. ಎಂದಿನಂತೆ ಅವಳ ಪ್ರತಿಕ್ರಿಯೆ ಅಳುವಿನದಾಗಿರಲಿಲ್ಲ. ಮಗಳು ನಗುತ್ತಾ, ಹೀಗೆ ಬಲಗೈಯಿಂದ ಬಲಗೈ ಹಿಡಿದರೆ ಏನರ್ಥ ಗೊತ್ತಾ ಎಂದು ಪ್ರಶ್ನಿಸಿದಳು. ಇಲ್ಲ, ಏನಿದರ ಅರ್ಥ? ಕುತೂಹಲಕಾರಿಯಾದ ರುಚಿ. ಬೇರೆ ಯಾರನ್ನಾದರೂ ಕೇಳಿ, ಇನ್ನು ಕೈಬಿಡಿ, ನಾನು ಹೊರಡುತ್ತೇನೆ ಎಂದು ಕೈಬಿಡಿಸಿಕೊಂಡು ತನ್ನ ಬ್ಯಾಗು ತೆಗೆದುಕೊಂಡು ಕಾರಿನಿಂದ ಇಳಿದಳು. ಹಿಂತಿರುಗಿ ಹೋಗುವಾಗ ರಸ್ತೆ ತಿಳಿಯುತ್ತದಲ್ಲ ಎಂದಳು ಹಾಸ್ಯವಾಗಿ. ತಿಳಿಯುವುದಿಲ್ಲ ಎಂದರೆ ತೋರಲು ನೀವು ಬರುತ್ತೀರಾ? ಮುಂದೆ ಬರುವುದು ಕಷ್ಟವೇ ವಿನಃ ಹಿಂತಿರುಗುವುದು ಯಾವಾಗಲೂ ಸುಲಭ ಎಂದ. ಗುಡ್ ನೈಟ್, ಬಾಯ್ ಎಂದು ಅಡ್ಡ ರಸ್ತೆಯಲ್ಲಿ ತಿರುಗಿ ನಡೆದಳು. ಅವನೂ ಸರ್ರನೆ ಎಳೆದು ಅವಳು ಹೋದ ರಸ್ತೆಯ ಕಡೆಗೆ ತಿರುಗಿ ನಿಂತು ಅವಳು ಹೋಗುವುದನ್ನೇ ನೋಡುತ್ತಾ ನಿಂತ. 5-6 ಮನೆಗಳ ನಂತರದ ಒಂದು ಮನೆಯ ಮುಂದೆ ಗೇಟಿನ ಬಳಿ ಒಬ್ಬ ವೃದ್ಧರು ನಿಂತಿದ್ದರು. ಅವಳನ್ನು ಕಂಡು ಗೇಟು ತೆರೆದು ಒಳಗೆ ಕರೆದುಕೊಂಡುದನ್ನು ಕಂಡ ರುಚಿಗೆ ತೃಪ್ತಿಯಾಯಿತು. ಅವಳು ಕ್ಷೇಮವಾಗಿ ಮನೆ ಸೇರಿದಳೆಂದು, ತಾನು ಅವಳ ರಕ್ಷಕನಾಗಿ ಮನೆ ತಲುಪಿಸಿದನೆಂದು. ಆದರೂ ಯಾವುದೋ ಅತೃಪ್ತಿಯಿಂದ ಕಾರು ಹೊಕ್ಕು ಕಾರನ್ನು ಹಿಂತಿರುಗಿಸಿದ. ಬಾಗಿಲಲ್ಲೇ ಕಾಯುತ್ತಿದ್ದ ಭವಾನಿ ಶಂಕರ್ ಕಾಳಿಂದಿಯನ್ನು ಒಳಕ್ಕೆ ಕರೆದು ಅವಳ ಹಿಂದೆಯೇ ಒಳಗೆ ಹೋಗುತ್ತಾ, ಬಹಳ ತಡವಾಯಿತಲ್ಲಮ್ಮ ಎಂದರು. ಅವರ ದನಿಯಲ್ಲಿ ಕೋಪವಿರಲಿಲ್ಲ, ಭರ್ತ್ಸನೆಯೂ ಇರಲಿಲ್ಲ. ಹೌದು ಅಣ್ಣ, ಅಂದುಕೊಂಡುದಕ್ಕಿಂತಲೂ ಲೇಟಾಗಿ ಬಿಡ್ತು.
ಕಾರ್ಯಕ್ರಮ ಮುಗಿದದ್ದೇ ತಡ ಎಂದು ಚಪ್ಪಲಿ ಕಳಚಿ ಒಳಗಡೆಗೆ ಹೆಜ್ಜೆ ಇಟ್ಟಳು. ಒಳಗಡೆ ಊಟದ ಮನೆಯಲ್ಲಿ ಟೇಬಲ್ಲಿನ ಮುಂದೆ ತಲೆಗೆ ಕೈಯಾನಿಸಿ ಕುಳಿತ ರಾಜೇಶ್ವರಿ ಕಣ್ಣಿಗೆ ಬಿದ್ದರು. ಇನ್ನೂ ಊಟ ಮಾಡಿಲ್ವೆ ನೀವಿಬ್ಬರು? ಛೇ, ನನಗಾಗಿ ಕೂತು ಬಿಡೋದೇ ಏನಮ್ಮ ಎಂದು ಕಕ್ಕುಲದೆ ತೋರಿದಳು. ಏನಾಯ್ತು ಬಿಡಮ್ಮ, ನೀನೇನು ದಿನ ಲೇಟಾಗಿ ಬರ್ತೀಯ? ಏನೋ ಒಂದು ದಿನ ಹೀಗಾಯ್ತು, ಏನೋ ಪ್ರಮಾದವಾಯ್ತು ಬಿಡು. ಆತನೇ ನೋಡಿದರು. ತಾನು ಏನೂ ಹೇಳಲಿಲ್ಲವಾಗಿ ಆಕೆಗೆ ಅಸಮಾಧಾನವಾಗಿರಬೇಕೆಂದು ಕಾಳಿಂದಿ ನೊಂದಳು. ಆದರೆ ತಕ್ಷಣವೇ ಅವಳ ಕಿವಿಗೆ ಆಕೆಯ ನುಡಿಗಳೇ ಬಿದ್ದವು. ಅವು ಅಮೃತ ಸಮಾನವಾಗಿದ್ದವು. 10 ಗಂಟೆ ಆಯ್ತಲ್ಲ, ಇನ್ನೇನು ಬಂದೇ ಬಿಡ್ತೀಯ ಅಂತ ಎಲ್ಲ ಬಿಸಿ ಮಾಡಿದ್ದೀನಿ, ಬೇಗ ಕೈಕಾಲು ತೊಳ್ಕೊಂಡು ಬಂದುಬಿಡು ಎಂದು ಉತ್ಸುಕತೆಯಿಂದ ಎದ್ದು ನಿಂತರು. ಎಗರುತ್ತಾ ಬಾತ್ರೂಮ್ ಕಡೆಗೆ ಹೋದಳು. ಹಿರಿಯರಿಬ್ಬರು ಒಬ್ಬರ ಮುಖವೊಬ್ಬರು ನೋಡಿಕೊಂಡರು. ಎಷ್ಟು ಕಳೆಕಳೆಯಾಗಿ ಖುಷಿಯಿಂದ ಬೀಗುತ್ತಾ ಇದ್ದಾಳೆ. ಹೊಸ ಮಿಂಚೊಂದು ಕಂಗಳಲ್ಲಿ ಸ್ಫುರಿಸುತ್ತಾ ಇದೆ. ಮಗು ಯಾವಾಗಲೂ ಹೀಗೆ ಇರುವಂತೆ ಮಾಡಪ್ಪ ಭಗವಂತ ಎಂದು ಹಾರೈಸಿಕೊಂಡರು ರಾಜೇಶ್ವರಿ. ಊಟ ಮಾಡುತ್ತಾ ಮಾತಾಡತೊಡಗಿದರು. ಹೇಗಿತ್ತಮ್ಮ ವೀಣಾವಾದನ? ಬಹಳ ಸೊಗಸಾಗಿತ್ತು ಅಣ್ಣ. ಏನು ಪ್ರತಿಭೆ ಆ ಹುಡುಗಿಯದು ಎಂದು ಗಾಯತ್ರಿಯ ಬಗೆಗೆ ಅವಳು ಇಂದು ಯಾವ ರಾಗ ನುಡಿಸಿದಳು ಎಂದೆಲ್ಲ ವಿವರಿಸಿದಳು. ಇಬ್ಬರು ಆಸಕ್ತಿಯಿಂದ ಆಲಿಸಿದರು. ಮಧ್ಯದಲ್ಲೇ ಕೇಳಿದರು ಆಕೆ, ಒಬ್ಬಳೇ ಬಂದ್ಯಾ? ಈ ಪ್ರಶ್ನೆ ಏಳಬಹುದೆಂದು ಅವಳು ಊಹಿಸಬೇಕಿತ್ತು. ಯಾಕೆ ಮರೆತಳೋ? ಆದರೂ ನೀರು ಕುಡಿಯುವ ನೆಪ ಮಾಡಿ ಸಮಯ ಗೆದ್ದುಕೊಂಡಳು. ನೀರು ತುಂಬಿದ ಬಾಯಿಯಿಂದ ತಲೆ ಅಡ್ಡಡ್ಡ ಅಲ್ಲಾಡಿಸುತ್ತಾ ತುಂಟತನವಾಗಿ, ಇಲ್ಲಪ್ಪ, ಬಸ್ ತುಂಬಾ ಜನರಿದ್ದರು ಎಂದಳು. ತಮಾಷೆ ಮಾಡ್ತೀಯಮ್ಮ ಈ ಮುದುಕಿನ ಎಂದು ಆಕೆಯೂ ನಕ್ಕರು. ಅವಳ ಮಾತನ್ನು ಆಕೆ ಸಂದೇಹಿಸಲಿಲ್ಲ. ಊಟ ಮುಗಿಸಿ ಉಳಿದ ಕೆಲಸಗಳನ್ನು ಮಾಡಿ ತಾಯಿ ತಂದೆಯರ ಹಾಸಿಗೆ ಸರಿಪಡಿಸಿ ಸೊಳ್ಳೆಯ ತೆರೆ ಬಿಟ್ಟು ಎಗರಿದಂತೆ ಮೆಟ್ಟಿಲು ಹತ್ತಿ ತನ್ನ ಕೋಣೆ ಸೇರಿದಳು. ಭವಾನಿಯವರಿಗೆ ಕೆಲ ದಿನಗಳ ಹಿಂದೆ ಅವಳು ಹೇಳಿದ್ದ ಅಮೇರಿಕದವನ ನೆನಪಾಯಿತು. ಅವನೊಂದಿಗೆ ಇವಳು ಮಾತನಾಡಿದಳೆ, ಗೆಳೆತನ ಬೆಳೆಯಿತೆ. ಇವಳ ಈ ಲವಲವಿಕೆ ಖುಷಿ ಅದರ ಪರಿಣಾಮವಿರಬಹುದೇ ಎಂಬ ಒಂದು ಆಲೋಚನೆ ಅವರ ಮನದ ಮುಂದೆ ಹಾದು ಹೋಯಿತು. ಅದರ ಬಗ್ಗೆ ಅವಳನ್ನು ವಿಚಾರಿಸುವುದೇ ಎಂದು ಪ್ರಶ್ನಿಸಿಕೊಂಡರು. ಮತ್ತೆ ಬೇಡ ಬೇಡ, ಸಮಯ ಬಂದರೆ ಅವಳೇ ಹೇಳುತ್ತಾಳೆ, ಕಾಯೋಣ ಎಂದು ಹುಸಿನಗುತ್ತಾ ನೆಮ್ಮದಿಯಾಗಿ ಮಲಗಿದರು. ಕಾರು ಹಿಂತಿರುಗಿಸಿ ಹೊರಟ ರುಚಿಗೆ ಮನದಲ್ಲಿ ಅಶಾಂತಿ ಮೂಡಿಸಿತು. ಕಾಳಿಂದಿ ಆಡಿದ ಮಾತು ಪ್ರತಿಧ್ವನಿಸಿದವು. ಇನ್ನು ಸ್ವಲ್ಪ ದೂರವೇ ನಮ್ಮ ಗಮ್ಯ. ಈ ತಿರುವಿನಲ್ಲಿ ನಾನು ಇಳಿತೀನಿ. ಅತಿ ಒಳ್ಳೆಯದಲ್ಲ. ಹಿಂತಿರುಗಿ ಹೋಗಲು ರಸ್ತೆ ತಿಳಿಯುತ್ತದಲ್ಲ. ಅವಳೇನು ಬೇಕಂತಲೇ ಆಡಿದ ಮಾತುಗಳಲ್ಲ. ಆದರೂ ಸಂದರ್ಭಕ್ಕೆ ಹೋಲಿಸಿದರೆ ತಮ್ಮ ಬಾಳಿಗೆ ಅನ್ವಯಿಸಿದಂತಿತ್ತು. ಕಾಳಿಂದಿ ಇನ್ನೂ ಸ್ವಲ್ಪದರಲ್ಲಿಯೇ ತನ್ನ ಬಾಳಿಂದ ಹೊರಗೆ ನಿಂತು ಬಿಡುತ್ತಾಳೆಯೇ? ತಾನು ಹಳೆಯ ಹಾಡಿಗೆ ಹಿಂತಿರುಗಬೇಕೆ? ಇಲ್ಲ ಇಲ್ಲ, ಅವಳೇನು ಹಾಗೆ ಅರ್ಥ ಮಾಡಿ ಹೇಳಿಲ್ಲ. ತಾನೇ ವಿಪರೀತ ಅರ್ಥ ಕಲ್ಪಿಸುತ್ತಿದ್ದಾನೆ ಅಷ್ಟೇ. ತಾನು ಕೈ ಹಿಡಿದಾಗ ಕೊಸರಿಕೊಳ್ಳದೆ ಸಂತೋಷವಾಗಿ ಸ್ವೀಕರಿಸಲಿಲ್ಲವೇ? ಅವಳು ತನ್ನನ್ನು ಪ್ರೀತಿಸುತ್ತಿರಬಹುದು. ಕಾಳಿಂದಿ, ಡು ಯು ಲವ್ ಮೀ ಎಂದು ಗಾಳಿಯಲ್ಲಿ ಪ್ರಶ್ನಿಸಿದ.